ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ಒಂದು ಒಳ್ಳೆ ಹೋಮ್ ಮೇಡ್ ಹೇರ್ ಆಯಿಲ್ನ ನಾನು ತೋರಿಸ್ತಾ ಇದ್ದೀನಿ. ಈಗಿನ ಸಿಚುವೇಷನ್ನಲ್ಲಿ ಹೇರ್ ಫಾಲ್ ಅನ್ನೋದು ಆಲ್ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ. ನನ್ನ ಹೇರ್ಸ್ ನಾನು ಯಾವಾಗ ಹೈಸ್ಕೂಲ್ ಮತ್ತು ಕಾಲೇಜ್ ಟೈಮಲ್ಲಿದ್ದೆ, ನನ್ನಮ್ಮ ಆವಾಗ ನನ್ನ ಹೇರ್ ಕೇರ್ ಮಾಡೋರು. ಆಗ ತುಂಬಾ ಚೆನ್ನಾಗಿತ್ತು ನನ್ನ ಹೇರ್ಸ್. ಈಗಿನ ಸಿಚುವೇಷನ್ನಲ್ಲಿ ಯಾರಿಗೂ ಕೂಡ ಹೇರ್ ಕೇರ್ ಮಾಡೋಷ್ಟು ಟೈಮ್ ಹಾಗೂ ಪೇಷನ್ಸ್ ಎರಡೂ ಕೂಡ ಇಲ್ಲ. ಹೀಗಿರುವಾಗ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಒಂದು ಒಳ್ಳೆ ಹೇರ್ ಆಯಿಲ್ನ ನಾವೇ ಪ್ರಿಪೇರ್ ಮಾಡ್ಕೋಬಹುದು. ನನಗೆ ಸ್ಪೆಷಲಿ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದೆ ನನ್ನ ಡೆಲಿವರಿಯ ನಂತರ ಹೇರ್ ಫಾಲ್ ಆಗೋದು ತುಂಬಾ ಕಾಮನ್. ಅದನ್ನು ನಮಗೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಆ ಟೈಮ್ನಲ್ಲಿ ನಾನು ತುಂಬಾ ಬ್ರ್ಯಾಂಡೆಡ್ ಆಯಿಲ್ಸ್ಗಳನ್ನೂ ಕೂಡ ಬಳಸಿದೆ, ಬಟ್ ಯಾವುದೂ ಕೂಡ ಇದರ ಮುಂದೆ ನನಗೆ ಉಪಯೋಗ ಆಗಲಿಲ್ಲ. ನನ್ನ ಅಮ್ಮ ಮಾಡಿ ಹೇಳಿಕೊಟ್ಟಂತಹ ಹೇರ್ ಆಯಿಲೇ ನನಗೆ ಉಪಯೋಗ ಆಗಿದ್ದು. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ತಿರ್ಗಾ ಮಾರನೇ ದಿನ ನಾವು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತೀವಿ ಅನ್ನೋ ಹಿಂದಿನ ದಿನ ನೈಟ್ ಒಂದು 10 ಚಮಚದಷ್ಟು, ಈ ಸ್ಪೂನಲ್ಲಿ ಚಿಕ್ಕ ಸ್ಪೂನ್ ಅದು, ಒಂದು 10 ಚಮಚದಷ್ಟು ಮೆಂತೆಯನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಂತೆ ಚೆನ್ನಾಗಿ ನೆಂದು ಈ ರೀತಿ ಉಬ್ಕೊಂಡಿರತ್ತೆ. ನೆಕ್ಸ್ಟ್ ನಮಗೆ ಮೇನಾಗಿ ಬೇಕಿರೋದು ಕರಿ ಲೀವ್ಸ್. ಕರಿಬೇವನ್ನ ಫ್ರೆಶ್ ಆಗಿದ್ದರೆ ಇನ್ನೂ ಬೆಸ್ಟ್. ಫ್ರೆಶ್ ಆಗಿಲ್ಲ ಅಂದರೂ ತೊಂದರೆ ಇಲ್ಲ, ಫ್ರೆಶ್ ಆಗಿದ್ದರೆ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಪೂರ್ತಿ ಒಂದು 2 ಹಿಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಹಾಗೆ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಾರಲ್ವ, ಇದೊಂದು 2ರಿಂದ 3 ಸ್ಪೂನಷ್ಟು ಬೇಕಾಗುತ್ತೆ. ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಇದು ಆಪ್ಷನಲ್ ಅಂದ್ಕೊಳ್ಳಿ. ಹಾಗೆ ಕರಿ ಎಳ್ಳು, ಕಪ್ಪು ಎಳ್ಳು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತಲ್ವ, ಇದೊಂದು ದೊಡ್ಡ ಸ್ಪೂನ್ನಲ್ಲಿ ಒಂದು ಇಡೀ ಸ್ಪೂನ್ ಬೇಕಾಗುತ್ತೆ. ಮೆಂತೆ ಏನು ನೆನೆಸಿಟ್ಟಿದ್ವಲ್ವ ಅದನ್ನು ನಾವು ರುಬ್ಕೊಳ್ಬೇಕು. ತರತರೆಯಾಗಿ ರುಬ್ಕೊಂಡ್ರೂ ತೊಂದರೆ ಇಲ್ಲ. ನೆನೆಸಿಟ್ಟಿರುವಂಥ ಮೆಂತೆಯಲ್ಲಿ ಒಂದು 2 ಸ್ಪೂನ್ನಷ್ಟು ಮೆಂತೆನ ಹಾಗೆ ಎತ್ತಿಟ್ಕೊಳ್ಳಿ. ಸಿರಮ್ ಮಾಡಲಿಕ್ಕೆ ಆ ಮೆಂತೆ ಬೇಕಾಗುತ್ತೆ. ಈಗ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮೆಂತೆ ಆಲ್ರೆಡಿ ನೆಂದಿರೋದ್ರಿಂದ ಚೆನ್ನಾಗಿ ರುಬ್ಬತ್ತೆ. ನೆಕ್ಸ್ಟ್ ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಲೀಟರಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ನಾನು ಮನೇಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತಿರೋದಿಲ್ಲಿ. ನೀವು ಆಚೆ ಕಡೆಯಿಂದ ತಂದಿರೋದನ್ನು ಕೂಡ ಬಳಸಬಹುದು, ತೊಂದರೆ ಇಲ್ಲ. ಎಣ್ಣೆ ಬಿಸಿ ಆಗೋಕ್ಕಿಂತ ಮುಂಚೆನೇ ರುಬ್ಕೊಂಡಿರುವಂತಹ ಮೆಂತೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೀವು ಈ ಥಿಂಗ್ಸ್ಗಳನ್ನೆಲ್ಲ ಹಾಕೋದ್ರಿಂದ ನಾವು ಫ್ರೈ ಮಾಡಿ ಹೊತ್ತಿರೋ ಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿಲ್. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಫ್ಲ್ಯಾಕ್ಸ್ ಸೀಡ್ಸ್, ಕರಿ ಎಳ್ಳು, ಹಾಗೆ ಕರಿಬೇವು, ಪ್ರತಿಯೊಂದನ್ನು ಕೂಡ ಈ ಟೈಮ್ನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಯಿಲ್ನ ಹೈ ಫ್ಲೇಮ್ನಲ್ಲಿಟ್ಟು ಬಿಸಿ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮ್ನಲ್ಲೇ ಈ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬ ದಿನಗಳ ಕಾಲ ಇಟ್ಕೊಳ್ಬಹುದು. ಇದು ಆಲ್ಮೋಸ್ಟ್ ನಾನು 3ರಿಂದ 4 ತಿಂಗಳ ಮಟ್ಟಿಗೆ ನಾನು ಈ ಆಯಿಲ್ನ ಇಷ್ಟು ಪ್ರಮಾಣದಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಈ ಆಯಿಲ್ನ ಪದೇ ಪದೇ ಸೌಟ್ ಹಾಕಿ ತಿರುತ್ತಾನೇ ಇರಬೇಕು ಅಂತ ಏನೂ ಇಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು 20 ಮಿನಿಟ್ಸ್ವರೆಗೂ ನೀವು ನೋಡ್ಕೊತಾ ಇರಿ ಸಾಕು. ಹಾಗೆ ಮೇಲ್ಗಡೆ ಕಲರ್ ಚೇಂಜ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಅದೇನು ಹೊತ್ತೋದಿಲ್ಲ. ಈಗ ಆಯಿಲ್ ಪೂರ್ತಿಯಾಗಿ ಪ್ರಿಪೇರ್ ಆಗಿದೆ, ಕಲರ್ ಚೇಂಜ್ ಆಗಿದೆ, ನೋಡ್ತಿರ್ಬೋದು ಗ್ರೀನಿಶ್ ಆಗಿದೆ. ಈಗ ಟರ್ನ್ ಆಫ್ ಮಾಡಿ ಗ್ಯಾಸ್ನ. ಈಗ ನೆಕ್ಸ್ಟ್ ನಾವು ಸಿರಮ್ನ ಮಾಡ್ಕೊಳ್ಳೋಣ. ಇದಕ್ಕೇನು ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಬೇಡ. ಜಸ್ಟ್ ಒಂದು ಬೌಲ್ನಷ್ಟು ಕರಿಬೇವು, ಹಾಗೆ ನಾವು ಆಗಲೇ ಎತ್ತಿಟ್ಕೊಂಡಿದ್ವಲ್ವ 2 ಸ್ಪೂನಷ್ಟು ನೆನೆಸಿರುವಂಥ ಮೆಂತೆ, ಇದೆರಡನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕೂಡ ಒಂದು ಯೆಲ್ಲೋಯಿಶ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ಬೇರೆ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ನಾವು ಆಲ್ಮೋಸ್ಟ್ 1 ತಿಂಗಳ ಕಾಲ ಚೆನ್ನಾಗಿ ಇಟ್ಕೊಳ್ಬಹುದು. ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷಗಳ ನಂತರ ಆಯಿಲ್ ತಣ್ಣಗಾಗಿರುತ್ತೆ. ಇದನ್ನು ಒಂದು ಬಾಟಲ್ಗೆ ಶೋಧಿಸಿಟ್ಕೊಳ್ಳೋಣ. ಬೆಟರ್ ಒಂದು ಗ್ಲಾಸ್ ಬಾಟಲ್ಗಳಾಗಿದ್ದರೆ ಇನ್ನೂ ಬೆಸ್ಟು ನಾವು ಶೋಧಿಸಿಟ್ಕೊಳ್ಳೋದಕ್ಕೆ. ಇಲ್ಲಿ ಟೀ ಸೋಸೋ ಹುಟ್ಟೇನೇ ಇರುತ್ತಲ್ವ, ಸ್ಟ್ರೈನರ್, ಅದರಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ. ಫಸ್ಟು ಆಯಿಲ್ ಏನು ಸಿಗತ್ತೆ ನಮಗೆ ಚಮಚದಿಂದ
ಕೊನೆಯದಾಗಿ ಈ ಮೆಂತೆ ಹಾಗೂ ಕರಿಬೇವಿಂದು ಏನು ಮಿಕ್ಸ್ ಕೆಳಗಡೆ ನಿಂತಿರುತ್ತಲ್ವ, ಸೊ ಅದರಿಂದ ಆಯಿಲ್ನ ತೆಗಿಬೇಕಂದ್ರೆ ಒಂದು ಕ್ಲಾತ್ನ ಈ ರೀತಿ ಚೆನ್ನಾಗಿರೋ ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ಅದ್ರೊಳಗಡೆ ಹಾಕಿ ಕೈಯಿಂದ ಚೆನ್ನಾಗಿ ಹಿಂಡಿ ಆಯಿಲ್ ಪೂರ್ತಿಯಾಗಿ ಸಿಗತ್ತೆ ನಮಗೆ. ಈ ಆಯಿಲ್ನ ಈ ಥರದ ಒಂದು ಬಾಟಲ್ಗೆ ನಾನು ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ, ಅಂದರೆ ಸ್ಕ್ಯಾಲ್ಫ್ಗೆ ಚೆನ್ನಾಗಿ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಆಯಿಲ್ ಈಗ ರೆಡಿ ಆಗಿದೆ ನೋಡ್ಬೋದು. ಕಲರ್ ಈ ಕಲರ್ಗೆ ಇರಬೇಕು, ತೀರಾ ಕಪ್ಪಾಗಬಾರ್ದು. ಸೊ ಇಲ್ಲಿ ಸಿರಮ್ ಕೂಡ ತಣ್ಣಗಾಗಿದೆ, ಇದನ್ನು ಕೂಡ ನಾನು ಸ್ಟ್ರೈನ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲ್ ಸಿಗುತ್ತೆ, ಚಿಕ್ಕ ಚಿಕ್ಕ ಸ್ಪ್ರೇ ಬಾಟಲ್ಸ್ಗಳು, ಅದರಲ್ಲಿ ಹಾಕಿಟ್ಕೊಂಡ್ರೆ ಸ್ಕ್ಯಾಲ್ಫ್ಗೆ ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ, ಕೈಯಿಂದನೇ ನೀವು ಅಪ್ಲೈ ಮಾಡಿಬಿಟ್ಟು 2 to 3 hours ಬಿಟ್ಬಿಟ್ಟು ಹೆಡ್ ವಾಶ್ ಮಾಡ್ಕೊಳ್ಳಿ. ನನ್ನ ಹೇರ್ ಫಾಲ್ ಪ್ರಾಬ್ಲಮ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟಂತಹ ಈ 2 ರೆಮಿಡಿಗಳಾಗಿದ್ವು. ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.